ಕೂತ್ಕೊಳ್ಳಿ ಮೇಡಮ್. ಹೇಳಿ ಮೇಡಮ್, ಎಲ್ಲ ಓದ್ಕೊಂಬಂದ್ರಾ? ಹಾಂ, ಎಲ್ಲ ಓದ್ಕೊಂಬಂದೆ. ಈಗ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಹಾಂ. ಇದೇನಿದು? ಅದು ನಿಲ್ಲಿಸ್ಬಾರ್ದು, ಹೋಗ್ತಾ ಇರಬೇಕು ಅಂತ. ಗುಡ್. ಇದು ರಸ್ತೆ ಇಲ್ಲ ಅಂತ. ಅಲ್ಲ, ಪ್ರವೇಶ ಇಲ್ಲ ಅಂತ. ಬಟ್ ಇಟ್ಸ್ ಓಕೆ, ಟ್ರೈ ಮಾಡಿದ್ದೀರಿ. ಇದು ಸ್ಕೂಲ್ ಇದೆ, ನಿಧಾನಕ್ಕೆ ಹೋಗಿ ಅಂತ. ಓಕೆ. ರಸ್ತೆಯಲ್ಲಿ ಸಡನ್ ಆಗಿ ನೀವು ಬಲಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಬಲಗಡೆ ಇಂಡಿಕೇಟರ್ ಹಾಕಬೇಕು. ಗುಡ್. ಸಿಗ್ನಲ್ ಅಲ್ಲಿ ಆರೆಂಜ್ ಲೈಟ್ ಬಂದ್ರೆ ಏನ್ ಮಾಡ್ತೀರಾ? ಸ್ಟಾಪ್ ಮಾಡ್ತೀನಿ. ಇಲ್ಲ, ರೆಡ್ ಲೈಟ್ ಬಂದ್ರೆ ಸ್ಟಾಪ್ ಮಾಡಬೇಕು. ಆರೆಂಜ್ ಇದ್ರೆ ನೆಕ್ಸ್ಟ್ ಗ್ರೀನ್ ಸಿಗ್ನಲ್ ಬರುತ್ತೆ ಅಂತ ಗಾಡಿ ಸ್ಟಾರ್ಟ್ ಮಾಡಿ ಹೊರಡಕ್ಕೆ ರೆಡಿ ಆಗ್ಬೇಕು. ಅಯ್ಯೋ ಹೌದಾ, ತಪ್ಪು ಹೇಳ್ಬಿಟ್ನಲ್ಲ. ನನ್ನ ಟೆಸ್ಟಲ್ಲಿ ಪಾಸ್ ಆಗಿಲ್ವಾ? ನೋಡಿ ಮೇಡಮ್, ನಮ್ಮ ಟ್ರೈನರು ನಿಮ್ಮನ್ನ ಟ್ರಾಫಿಕ್ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರು ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ, ಇದೇ ಪ್ರಶ್ನೆಗಳನ್ನೇ ಕೇಳ್ತಾರೆ. ಪರವಾಗಿಲ್ಲ, ನಿಮ್ಗೆ ಆಸಕ್ತಿ ಇದೆ, ಪಾಸ್ ಆಗ್ತೀರಾ. ಹೋಗಿ. ಶಾರ್ವರಿ, ನೀನು 15 ವರ್ಷ ಹೇಗೆ ಒಂಟಿತನನ ಕಳೆದೆ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗತ್ತೆ. ನೀನೊಬ್ಬಳೇ ಎಲ್ಲದನ್ನು ನಿಭಾಯಿಸ್ಕೊಂಡು ಬಂದೆ. ನಿಜವಾಗ್ಲೂ ನೀನು ಗ್ರೇಟ್. ಪ್ರೀತಿ ಅಂದರೆ ಹಾಗೇನೇ ರೀ. ನೀನು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀಯಾ? ಯಾಕ್ರಿ, ಅನುಮಾನನಾ? ಹಾಗೇನಿಲ್ಲ. ನೀನು ಈ ಮನೇಲಿರೋರೆಲ್ಲರೂ ಅಷ್ಟೇ ಪ್ರೀತಿ ಮಾಡ್ತೀಯಾ? ಯಾಕಿಂತ ಪ್ರಶ್ನೆ? ನಾನು ಖಂಡಿತ ಈ ಮನೆಯಲ್ಲಿ ಎಲ್ಲರೂ ಹೀಗೆ ಪ್ರೀತಿ ಮಾಡ್ತೀನಿ. ನಾನು ನಂಬಲ್ಲ. ಯಾಕ್ರಿ? ನೀನು ಅದಕ್ಕೆ ಮೇಲೆ ಪೂರ್ಣಿ ಮೇಲೆ ಈ ಥರ ಪ್ರೀತಿ ತೋರಿಸೋದನ್ನು ನಾನು ನೋಡಿಲ್ವಲ್ಲ. ರೀ, ಎಷ್ಟಂದ್ರೂ ಅವರು ಹೊರಗಡೆಯಿಂದ ಬಂದವರಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. ದೀಪಿಕಾನು ಹೊರಗಡೆಯಿಂದ ಬಂದವಳ್ತಾನೆ, ಅವಳ ಜೊತೆ ತುಂಬ ಕ್ಲೋಸ್ ಆಗಿರ್ತೀಯಾ? ಹಾಗೇನಿಲ್ಲ ರೀ, ನಿಮಗೆ ಹಾಗೆ ಅನ್ನಿಸ್ತಿದೆ ಅಷ್ಟೆ. ನನಗೆ ಎಲ್ಲರೂ ಒಂದೇ. ಈ ಮನೆ ಒಗ್ಗಟ್ಟು ಒಡಿದೆ ಚೆನ್ನಾಗಿದ್ರೆ ನನಗಷ್ಟು ಸಾಕು. ಅವತ್ತು ಇದಕ್ಕೆ ಉಲ್ಟ ಮಾತಾಡಿದ್ದೆ ನೀನು. ರೀ, ಏನು ಹೇಳ್ತಿದ್ದೀರಾ? ಮನೆ ಒಗ್ಗಟ್ಟನ್ನು ಹೊಡಿಲೇಬೇಕು ಅಂತ ಹೇಳ್ತಿದ್ದೆ. ಯಾವಾಗ? ಅದೇ ಆ ಖರ್ಜೂರ ತಿನ್ನೋವಾಗ. ಅಣ್ಣ ಅದಕ್ಕೆ ಆಕ್ಸಿಡೆಂಟಿಗೆ ಸ್ವಲ್ಪ ಹೊತ್ತಿನ ಮುಂಚೆ. ಅದು ನಾನೇನು ಹಾಗೆ ಹೇಳಿಲ್ಲ, ನೀವೇನೇನೋ ಹೇಳಬೇಡಿ. ನಾನೇನು ಹೇಳಿದೆ? ನಾನೇನು ಹೇಳಲಿಲ್ವಲ್ಲ, ನೀನ್ಯಾಕೆ ಟೆನ್ಷನ್ ಮಾಡ್ಕೊಂಡೆ? ನನಗೆ ಸಡನ್ನಾಗಿ ಏನೋ ನೆನಪಾಗ್ತಿದೆ, ತಕ್ಷಣ ಮರ್ತೋಗ್ತಿದೆ. ನಾನು ಈಗ ಏನು ಮಾತಾಡಿದೆ? ಅದಾ, ನಿಧಿಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಅಂತ ಹೇಳ್ತಿದ್ರಿ. ಅವಳಿನ್ನೂ ಚಿಕ್ಕ ಹುಡುಗಿ ಅಂತ ನಾನು ಹೇಳ್ತಿದ್ದೆ. ಓ ಅಷ್ಟೇನಾ? ಅವಳೇನು ಚಿಕ್ಕವಳು? ಎಜುಕೇಷನ್ ಮುಗಿಯೋಕ್ಕೆ ಮುಂಚೆ ಹುಡುಗನ ಹುಡ್ಕೋದು ಒಳ್ಳೇದು. ಹಾಂ, ಫೈಲ್ಸ್ ನಾನು ಇವತ್ತೇ ಕಳಿಸ್ಕೊಡ್ತೀನಿ. ಓಕೆ. ಏನಾಯಿತು? ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟೆ, ಪಾಸು ಅಂದರು. ಗುಡ್. ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ದಿನ ಅರ್ಧ ಗಂಟೆ ಕ್ಲಾಸ್ ಇರುತ್ತೆ. 5,000 ರೂಪಾಯಿ ಫೀಸ್.
ದಿನಾಗ್ಲೂ ಶ್ರದ್ಧೆಯಿಂದ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ 10 ದಿನದ ಕೋರ್ಸು ಮುಗಿಯುತ್ತೆ, ನೀವು ಡ್ರೈವಿಂಗ್ ಕಲಿತೀರ. ಜೊತೆಗೆ ಮನೇಲೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಯಿತು, ದಿನಾಗ್ಲೂ ಬರ್ತೀನಿ, ಶ್ರದ್ಧೆಯಿಂದ ಕಲಿತೀನಿ. ಇವತ್ತಿಂದನೇ ಕ್ಲಾಸ್ ತಗೋತೀರಾ? ಇವತ್ತೇನಾ? ಹಾಂ. ಮೇಡಮ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ಅಂದಮೇಲೆ ಇವತ್ತಿನಿಂದ ಯಾಕೆ ಈಗಲಿಂದನೇ ಪ್ರಾಕ್ಟೀಸ್ ಶುರು ಮಾಡೋಣ. ನಡ್ರಿ ಮೇಡಮ್. ಮೇಡಮ್, ನೀವು ಆ ಕಡೆ ಕೂತ್ಕೊಳ್ಳಿ. ಮೇಡಮ್, ಏನು ಗಾಬರಿ ಆಗಬೇಡಿ, ಇದು ಟ್ರೈನಿಂಗ್ ಕಾರು, ನನ್ನ ಕಂಟ್ರೋಲ್ ಇರ್ತದೆ. ನೀವು ಧೈರ್ಯವಾಗಿ ಕೂತ್ಕೊಬೋದು. ಬನ್ನಿ ಆ ಕಡೆ ಬನ್ನಿ. ನೋಡಿ, ಇದು ಕ್ಲಚ್ಚು. ಫಸ್ಟ್ ಗೇರ್ನ ಈ ಕಡೆ ಲೆಫ್ಟಿಗೆ ತಗೊಂಡು ಮುಂದಕ್ಕೆ ಪ್ರೆಸ್ ಮಾಡಬೇಕು. ಮೇಡಮ್, ಫಸ್ಟು ಸೀಟ್ ಬೆಲ್ಟ್ ಹಾಕೊಳ್ಳಿ. ಸ್ಟಾರ್ಟ್ ಮಾಡಿ ಮೇಡಮ್. ಒಂದು ನಿಮಿಷ ರೀ. ಗಾಬರಿ ಆಗಬೇಡಿ ಮೇಡಮ್, ಒಂದೇ ಸರಿ ಕ್ಲಚ್ ಬಿಟ್ರೆ ಈ ಥರ ಆಗುತ್ತೆ. ಯಾವಾಗಲೂ ಕ್ಲಚ್ನ ಸ್ಲೋ ಆಗಿ ಬಿಡಬೇಕು. ಅಯ್ಯೋ, ನಾನು ಕಾರ್ ಓಡಿಸ್ಬಿಟ್ಟ. ಮೇಡಮ್, ನೀವು ಎಕ್ಸಲೇಟರ್ ಒತ್ತೋ ಬದಲು ಬ್ರೇಕ್ ಪ್ರೆಸ್ ಮಾಡಿದ್ರಿ. ಈಗ ಆಪರೇಟ್ ಮಾಡಿದ್ದು ನೀವಲ್ಲ, ನಾನು. ಅಯ್ಯೋ, ಹಾಗಾದ್ರೆ ನಾನು ಕಾರ್ ಓಡಿಸ್ಲಿಲ್ವಾ? ಈಗ ಓಡಿಸಿ, ಫೋಕಸ್ ಮಾಡಿ. ಇತ್ತೀಚೆಗೆ ಇವ್ರು ಎಲ್ಲೋ ಹೋಗ್ತಿದ್ದಾರೆ, ಮುಖದಲ್ಲಿ ಖುಷಿ ಬೇರೆ ಇದೆ. ಏನು ವಿಷಯ ಅಂತ ವಿಚಾರಿಸ್ಬೇಕು. ಅಮ್ಮ, ಏನು ಖುಷಿಯಾಗಿದ್ದೀರಾ? ಎಲ್ಲೋ ಹೋಗಿ ಬಂದ್ರಿ ಅನ್ಸುತ್ತೆ. ಏನು ವಿಷಯ? ಏನಿಲ್ಲ ದೀಪಿಕಾ, ಒಂಥರ ಖುಷಿ ಅಷ್ಟೆ. ರೀಸನ್ ಇಲ್ಲದೆ ಖುಷಿ ಆಗುತ್ತಾ? ಹೇಳಿ ಅಮ್ಮ, ಏನು ವಿಷಯ? ಅದು ದೀಪಿಕಾ, ಇವತ್ತು ನಾನೇನಾದರೂ ಸ್ವೀಟ್ ಮಾಡೋಣ ಅನ್ಕೊಂಡಿದ್ದೀನಿ. ಏನು ಮಾಡಲಿ? ಟಾಪಿಕ್ ಚೇಂಜ್ ಮಾಡ್ತಿದ್ದಾರೆ ಅಂದರೆ ಏನೋ ವಿಷಯ ಇದ್ದೇ ಇದೆ. ಮನೇಲಿ ಎಲ್ರಿಗೂ ಏನು ಇಷ್ಟ ಅಂತ ಗೊತ್ತು, ನಿನಗೇನಿಷ್ಟ? ಸ್ವೀಟ್ ಯಾಕಮ್ಮ? ಸ್ವೀಟ್ ಮಾಡೋಷ್ಟು ಖುಷಿಯಾಗಿದ್ದೀರಾ, ಯಾಕೆ ಅಂತ ಹೇಳಲೇ ಇಲ್ಲ. ಸ್ವೀಟ್ ಮಾಡೋಕ್ಕೆ ಖುಷಿಯಾಗೇ ಇರಬೇಕು ಅಂತ ಏನಿಲ್ಲ ದೀಪಿಕಾ. ಇರಲಿ ಇರಲಿ, ತುಂಬ ಮುಚ್ಚಿಡೋಕೆ ಟ್ರೈ ಮಾಡ್ತಿದ್ದಾರೆ, ಪತ್ತೆ ಮಾಡ್ತೀನಿ ನಾನೇ. ಪೂರ್ಣಿ, ನೀನು ಯಾವಾಗ ಬಂದೆ? ನೀವು ಅದೇನೋ ಹೇಳ್ತಿದ್ರಲ್ಲ, ಆಗಲೇ ಬಂದೆ. ಏನು ಹೇಳ್ತಿದ್ರಿ? ಏನಿಲ್ಲ ಏನಿಲ್ಲ. ಅಮ್ಮ, ಅಮ್ಮ, ಎಲ್ಲೋದ್ರು ಇವರು? ಅಮ್ಮ, ಬಾತ್ರೂಮ್ ಅಲ್ಲಿದ್ದೀರಾ? ನನ್ನ ರೂಮ್ ಬಾತ್ರೂಮ್ ಟ್ಯಾಪ್ ಏನೋ ಪ್ರಾಬ್ಲಮ್ ಆಗಿದೆ, ರೆಡಿ ಮಾಡ್ತಿದ್ದಾರೆ. ಇವತ್ತು ನಿಮ್ಮ ಬಾತ್ರೂಮ್ ಯೂಸ್ ಮಾಡ್ತೀನಿ. ಅಮ್ಮ, ಹೋ, ಹೊರಗಡೆ ಇದ್ದಾರೆ ಅನ್ಸುತ್ತೆ.
ಏನಮ್ಮ ಇದು ಏನೇನೋ ಶುರು ಮಾಡ್ಕೊಂಡಿದ್ದೀರಾ? ಅದು ಅವತ್ತು ಅಭಿ ಹಾಗೆ ಹೇಳಿದ್ನಲ್ಲ, ಅದಕ್ಕೆ ನಾನು ಅದನ್ನೆಲ್ಲ ಕಲಿಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಈ ವಯಸ್ಸಲ್ಲಿ ಇದನ್ನೆಲ್ಲ ಮಾಡಿದ್ರೆ ಎಲ್ಲರೂ ಆಡ್ಕೋತಾರೆ ಅಂತ ಹೀಗೆ ಮಾಡಿದೆ. ನಾನಂತೂ ಆಡ್ಕೊಳ್ಳಲ್ಲ. ಯಾವ ವಯಸ್ಸಾದ್ರೇನು, ನೀವು ಕಲಿಯೋ ಉತ್ಸಾಹ ಮಾಡಿದ್ದೀರಲ್ಲ ಅದೇ ಗ್ರೇಟ್. ಹಾಗಾದರೆ ನೀನೇ ನಂಗೆ ಹೇಳ್ಕೊಡ್ತೀಯಾ? ನಾನಾ? ನನಗೆ ಬರಲ್ಲಪ್ಪ. ಬರಲ್ವಾ? ಬಂದೇನು. ಅಮ್ಮ, ಇದು ನಿಮ್ಮ ಕೈಗೆ ಹೇಗೆ ಸಿಕ್ತು? ಇದನ್ನು ಯಾರು ಬಿಡಿಸಿದ್ದು? ಅದೆಲ್ಲ ಬೇಡ, ಈ ಫೋಟೋನೇ ಹೇಳ್ತಾ ಇದೆ ನೀನು ಎಂಥ ಡ್ಯಾನ್ಸರು ಅಂತ. ಅಲ್ಲಮ್ಮ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಅವಿಗೆ ಇನ್ನೂ ಗೊತ್ತಿಲ್ಲ. ನಾನು ನಿನ್ನ ಅಮ್ಮ ಪೂರ್ಣಿ, ನನಗೆಲ್ಲ ಗೊತ್ತಾಗತ್ತೆ. ನೀನು ಅಷ್ಟು ಇಷ್ಟಪಡೋ ಡ್ಯಾನ್ಸ್ನ ಯಾಕೆ ಬಿಟ್ಟೆ? ಮತ್ತೆ ಶುರು ಮಾಡ್ಬೋದಲ್ವಾ? ಅಮ್ಮ, ಇವತ್ತಿಂದ ನನ್ನ ಡ್ಯಾನ್ಸ್ ಗುರುಗಳು ನೀವು. ನಿಮ್ಮಮ್ಮ ಏನೋ ನಿನಗೆ ಗಿಫ್ಟ್ ಕೊಟ್ರಂತೆ, ನೀನು ಮಾತ್ರ ಸೊಸೆನಾ, ನಾನಲ್ವಾ? ಅವ್ರಿಗೆ ಕೊಡಬೇಕು ಅನ್ಸಿದೆ, ಕೊಟ್ಟಿದ್ದಾರೆ. ನಿನ್ನ ಯೋಗ್ಯತೆ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ. ಅವತ್ತು ಆಶ್ರಮದವ್ರು ಬಂದಾಗ ನಿನ್ನ ಪೇರೆಂಟ್ಸ್ ಬಂದಿದ್ದಾರೆ, ನೀನು ಅವ್ರ ಜೊತೆಲೇ ಹೋಗ್ತೀಯಾ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಇಲ್ಲೇ ಸೆಟ್ಲ್ ಆಗ್ತಿದ್ಯಾ. ಹೋಗ್ಲಿ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ನಿಂಗೆ ಗೊತ್ತೇ ಇಲ್ವಾ, ಅಥವಾ ಗೊತ್ತಿದ್ದು ಅವ್ರು ನಿನ್ನ ಸೇರಿಸ್ಕೊಂಡಿಲ್ವಾ? ದೀಪಿಕಾ, ದಿಸ್ ಇಸ್ ಟೂ ಮಚ್. ಅಯ್ಯೋ, ನಾನಿನ್ನೂ ಮಾತೇ ಮುಗಿಸಿಲ್ಲ. ಆದರೂ ನಿಮ್ಮ ಅಪ್ಪ ಅಮ್ಮ ತುಂಬ ಗಟ್ಟಿ ಬಿಡು. ನೀನು ಹುಟ್ಟಿದ ಕೂಡಲೇ ನಿನ್ನ ಅನಾಥಾಶ್ರಮಕ್ಕೆ ಬಿಟ್ಟು ಹೋದ್ರಲ್ಲ, ಗ್ರೇಟ್. ಅಥವಾ ನೀನು ಹುಟ್ಟಿದ ಗಳಿಗೆಗೆ ಅವ್ರು ಏನಾದ್ರು ಸತ್ತೋಗ್ಬಿಟ್ರಾ? ದೀಪಿಕಾ, ಲಿಮಿಟ್ ಮೀರ್ತಿದ್ಯಾ. ನಿನ್ನ ಹತ್ರ ಮಾತಾಡೋಕ್ಕೆ ಲಿಮಿಟ್ ಯಾಕೆ? ನಿನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ನನಗೆ. ಹೆಣ್ಮಗು ಅಂತ ಯಾರಾದರೂ ಕಸದ ಬುಟ್ಟಿಗೆ ಬಿಸಾಕೋದ್ರೋ ಏನೋ. ತೀರಾ ಹರ್ಟ್ ಮಾಡ್ತಿದ್ಯಾ ದೀಪಿಕಾ. ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ನೋಡು, ನಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದು, ನನಗೆ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಇರೋದು ನನ್ನ ತಪ್ಪಲ್ಲ. ನೀನು ನನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋದು ನನಗಿಷ್ಟ ಆಗಲ್ಲ. ನಿನ್ನ ಇಷ್ಟನ ಯಾರು ಕೇಳ್ತಾರೆ? ಗತಿ ಇಲ್ಲದೆ ಇರೋ ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಲ್ಲ, ಅದೇ ನಂಗೆ ಇರಿಟೇಟ್ ಆಗ್ತಾ ಇರೋದು. ಹುಟ್ಟಿದ ಕುಲ ಗೋತ್ರ ಯಾವುದು, ತನ್ನ ಮೈ ಮೇಲೆ ಹರಿತಿರೋದು ಯಾರ ರಕ್ತ ಅಂತ ಗೊತ್ತಿಲ್ಲದೆ ಇರೋ ನಿನಗೆ ಈ ಮನೆಯಲ್ಲಿ ಬದುಕೋ ಹಕ್ಕಿಲ್ಲ. ಈ ಮನೆಯವ್ರ ಕರುಣೆ, ಅನುಕಂಪ, ದಯೆ, ಭಿಕ್ಷೆಯಲ್ಲೇ ಬದುಕ್ತಿದ್ಯಾ ನೀನು. ನೆನ್ಪಿಟ್ಕೋ.
ತಾತ ಅಪ್ಪ ತಾತ ಏನು ಸೊಗ್ಲಾಡಿ? ತಾತ ಅಪ್ಪ ನನ್ನ ಕೆಲಸ ಸಿಕ್ಬಿಡ್ತು. ಹೌದಾ? ವೆರಿ ಗುಡ್ ವೆರಿ ಗುಡ್. ಏನು ಕೆಲಸ? ಶಾಲೆಯಲ್ಲಿ ಮಕ್ಕಳಿಗೆ 4 ಅವರ್ ಪಾಠ ಹೇಳ್ಕೊಡ್ಬೇಕು. ಅದೇ ಮಕ್ಕಳಿಗೆ ಮನೆಯಲ್ಲಿ ಟ್ಯೂಷನ್ ಮಾಡಬೇಕು. ನೋಡು ಸೊಗ್ಲಾಡಿ, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ನೀನು ಆ ಕೆಲಸ ಮಾಡು. ನಿನಗೆ ನನ್ನ ಕಡೆಯಿಂದ ಏನೇನು ಸಹಾಯ ಸಹಕಾರ ಬೇಕೋ ಅದೆಲ್ಲ ಸಿಗತ್ತೆ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ, ಮನೆಯಲ್ಲಿ ಕೆಲಸ ಮಾಡಿ ಅಲ್ಲೂ ಪಾಠ ಮಾಡಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ. ಮನೆಯಲ್ಲಿ ಬೇಕಾದಷ್ಟು ಜನ ಕೆಲಸ ಇಲ್ಲದೆ ಇರೋರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಆ ಕೆಲಸನೆಲ್ಲ ಹಂಚಿದ್ರೆ ಆಯ್ತು. ಅಲ್ಲ, ಈಗ ಟ್ಯೂಷನ್ಗೆ ಅಂತ ಮಕ್ಕಳು ಮನೆಗೆ ಬಂದ್ರೆ ಮನೆಯಲ್ಲಿ ಗಲಾಟೆ ಆಗೋದಿಲ್ವೇ? ಕೆಲ್ಸಕ್ಕೆ ಬಾರದೇ ಇರೋರೆಲ್ಲ ಮನೆಯಲ್ಲಿ ತುಂಬಿಕೊಂಡಿರೋವಾಗ ಇನ್ನೊಂದು 4 ಮಕ್ಕಳು ಇಲ್ಲಿದ್ದರೆ ಏನೂ ತೊಂದರೆ ಇಲ್ಲಪ್ಪ. ಅಲ್ಲ, ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈಗ ನೋಡಿ ಸಿರಿ ಟ್ಯೂಷನ್ ಮಾಡಬೇಕು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಜಾಗನ ಬಾಡಿಗೆಗೆ ತಗೋಬೇಕು. ಅದ್ರ ಬದಲು ಮನೆಯಲ್ಲೇ ಟ್ಯೂಷನ್ ಮಾಡಿದ್ರೆ ಟ್ಯೂಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾಳಲ್ಲ, ಅದ್ರಲ್ಲಿ ನಿಮಗ್ ಸ್ವಲ್ಪ ಕೊಟ್ರೆ ನಿಮಗೂ ಅನುಕೂಲ ಆಗತ್ತಲ್ವೇ? ಅದಕ್ಕೆ ಹೇಳಿದೆ ಅಷ್ಟೇ. ಸೋಗಲಾಡಿ ನನ್ನ ಸ್ವಂತ ಮೊಮ್ಮಗಳಿಗಿಂತ ಜಾಸ್ತಿ. ಅವಳಿಂದ ನಾನು ಯಾವ ಹಣನೂ ತಗೋಬೇಕಾಗಿಲ್ಲ. ಇನ್ನೂ ಬೇಕು ಅಂದರೆ ಅವಳಿಗೆ ನಾನು ಹಣ ಸಹಾಯ ಮಾಡ್ತೀನಿ. ಹೌದು, ನಮ್ಮ ತಾತಂಗೆ ಅವ್ರ ಸ್ವಂತ ಮೊಮ್ಮಕ್ಕಳ ಮೇಲೆ ಒಂದಿಷ್ಟು ಕನ್ಸನಿಲ್ಲ. 200% ಕರೆಕ್ಟಾಗಿ ಹೇಳಿದೆ ನೋಡು ನೀನು. ಸೊಸೆ ಬುದ್ಧ ಅವಳು ನೋಡ್ ಕಲ್ತ್ಕೊ. ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಹೊರಗಡೆನೂ ಹೋಗಿ ಕೆಲಸ ಮಾಡ್ತೀನಿ ಅಂತಾಳೆ. ನೀನು ಇದೆಯಾ? ಹೋಗು, ಎಲ್ಲಾರು ಒಂದ್ ಕಡೆ ಕೆಲಸ ಹುಡ್ಕೋಗು. ನನಗಾಗಲ್ಲ. ಆಗಲ್ಲ ಅಂದ್ರೆ ಸುಮ್ಮನೆ ಈ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ. ದತ್ತ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಬಿಟ್ಟು ಊಟ ಹಾಕ್ತೀನಿ ಅಂತ ಹೇಳ್ಬೋದು. ನಾನು ಊಟ ಮಾಡಕ್ ರೆಡಿ ಇಲ್ಲ. ಈಗ ನಾಳೆ ನಾವ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯಾವ್ದಾದ್ರು ಬಾಡಿಗೆ ಮನೆಗೆ ಅಡ್ವಾನ್ಸ್ ಅಂತ ದುಡ್ಡು ಕೊಡಕ್ ದುಡ್ಡು ಬೇಡವೆ? ಇಮ್ಮಿಡಿಯೇಟ್ ಆಗಿ ನೀನು 10,000 ರೂಪಾಯಿ ಆದ್ರೂ ತಿಂಗಳು ಸಂಪಾದನೆ ಮಾಡ್ಲೇಬೇಕು. ಏನ್ ಕೆಲಸ ಬೇಕು ಅಂತ ಸಿಕ್ಬಿಡತ್ತಾ? ಹಾಗೆ ಊಟ ಬೇಕು ಅಂತ ಸಿಕ್ಬಿಡತ್ತಾ? ಕೆಲಸ ಹುಡ್ಕೋಬೇಕು. ಇಲ್ದೇ ಆದ್ರೆ ನಾನು ನಿನ್ನ ನೀ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಹಲೋ, ಅವಳನ್ನ ನಾನಾಗಿ ಮನೆ ಒಳಗೆ ಸೇರಿಸಿರೋದಲ್ಲ, ಅವಳೇ ಬಂದು ಸೇರ್ಕೊಂಡಿರೋದು. ಮಾನ ಮರ್ಯಾದೆಯನ್ನ ಪುಗುಸಟ್ಟಿಯಾಗಿ ಮಾರಾಟ ಮಾಡ್ಕೊಂಡಿರೋರ್ಗೆ ಹೇಳೋದಕ್ಕೆ ಏನೂ ಉಳಿದಿರೋಲ್ಲ. ದತ್ತ ಅವ್ರೆ, ನೀವು ಅವಳನ್ನ ಈ ಮನೇಲಿ ಇರೋದಕ್ಕೆ ಬಿಟ್ರು ನಾನ್ ಸುಮ್ಮನೆ ಇರೋದಿಲ್ಲ. ನಡಿಯಮ್ಮ, ಕೆಲಸ ಹುಡ್ಕು, ನಡಿಯಮ್ಮ, ನಡಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಡಿ ದುಡಿ ಅಂದ್ರೆ ನಾನು ಅಲ್ಲಿಗೆ ಹೋಗ್ಲಿ? ಹೊಸ ಬುದ್ಧ, ಇಲ್ಲೇ ಹತ್ತಿರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ, ಅಲ್ಲಿ ಹೋಗು, ಕೆಲಸ ಕೇಳು, ಕೊಡ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿನಾ? ನನಗ್ ಸಾದಾ ಸೀದಾ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಓಹೋ, ಏನ್ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತಾರೆ. ಕೇಳಿಸ್ಕೋ ಸಸ್ಯ ಬುದ್ಧ, ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದ, ಭೀಮಸೇನ ಅಡುಗೆ ಕೆಲಸ ಮಾಡ್ದ. ನೀನ್ ಯಾವ ಮಹಾ ಕೆಲಸ ಹುಡ್ಕೋಗೋ. ಪೂರ್ಣಿ, ಯಾಕಮ್ಮ, ಏನಾಯ್ತು? ಸಮಾಧಾನ ಮಾಡ್ಕೊ. ಯಾರಾದ್ರೂ ಏನಾದ್ರು ಅಂದ್ರ? ಅಮ್ಮ, ನಾನೇನು ತಪ್ಪು ಮಾಡಿದ್ದೆ? ನಾನು ಯಾಕೆ ಅನಾಥೆ ಆದೆ? ನಮ್ಮಪ್ಪ ಅಮ್ಮ ನನ್ನನ್ನು ಯಾಕೆ ಬಿಸಾಡೋದ್ರು? ಅನಾಥೆಯಾಗಿ ಹುಟ್ಟಿದ್ ನನ್ನ ತಪ್ಪ. ನೀನು ಅನಾಥೆ ಅಂತ ಯಾರು ಹೇಳಿದ್ರು? ನಾವೆಲ್ಲ ಇಲ್ವಾ ನಿನಗೆ? ಹೇಳು ಪೂರ್ಣಿ, ಯಾರಾದರೂ ನಿನಗೆ ಬೇಜಾರಾಗೋ ಹಾಗೆ ಮಾತಾಡಿದ್ರಾ? ನನಗೆ ಯಾಕೋ ಬೇಜಾರಾಗ್ತಿದೆ ಅಮ್ಮ. ನನಗೂ ಹೋಗಿ ಬಂದು ಮಾಡೋದಕ್ಕೆ ತವ್ರ ಮನೆ ಅಂತ ಇರಬೇಕಿತ್ತು. ಅಪ್ಪ ಅಮ್ಮ ಅಣ್ಣ ತಮ್ಮ
ಎಲ್ಲರೂ ಇರಬೇಕಿತ್ತು. ಬಡವರಾದ್ರೂ ಪರವಾಗಿರ್ಲಿಲ್ಲ, ಒಂದು ತವ್ರ ಮನೆ ಅಂತ ಇರಬೇಕಿತ್ತು. ಅಮ್ಮ ಇರಬೇಕಿತ್ತು. ಯಾಕೆ ನಾನು ನಿನಗೆ ಅಮ್ಮನ ಕಾಣಿಸ್ತಾ ಇಲ್ವಾ? ನೀವು ನನಗೆ ಅಮ್ಮನೇ, ಅದ್ರ ಹೊರಗಡೆ ಪ್ರಪಂಚಕ್ಕೆ ನಾನು ಅನಾಥೇನೆ ತಾನೆ. ಹಾಗೆ ನೋಡಕ್ಕೆ ಹೋದ್ರೆ ಎಲ್ಲರೂ ಅನಾಥರೆ. ಒಬ್ಬರೇ ಬಂದು ಒಬ್ಬರೇ ಹೋಗೋ ಜಗತ್ತಲ್ಲಿ ಯಾರು ದಂಡು ಕಟ್ಕೊಂಡಿದ್ದಾರೆ ಹೇಳು? ಕೆಲವರು ಯಾರೂ ಇಲ್ಲದೆ ಅನಾಥರು, ಇನ್ನು ಕೆಲವರು ಎಲ್ಲರೂ ಇದ್ದು ಅನಾಥರು. ನೀನು ಬೇಜಾರು ಮಾಡ್ಕೋಬೇಡ. ನೀನು ಯಾಕೆ ಇದ್ದಕ್ಕಿದ್ದಾಗೆ ಬೇಜಾರು ಮಾಡ್ಕೊಂಡಿದೀಯಾ? ಯಾರು ಏನಂದ್ರು ಅದನ್ನು ಹೇಳು. ಯಾರು ಏನೂ ಅಂದಿಲ್ಲ ಅಮ್ಮ. ಯಾಕೋ ನನಗೆ ತವ್ರು ಬೇಕು ಅನಿಸ್ತು. ಆಗಾಗ ಅಲ್ಲಿಗೆ ಹೋಗಿ ಬರಬೇಕು ಅನಿಸ್ತು. ಸಮಾಧಾನ ಮಾಡ್ಕೊ, ನೀನು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಇವಳಂತ ಒಳ್ಳೆ ಹುಡುಗಿಗೆ ಯಾಕಿಂತ ಶಿಕ್ಷೆ ದೇವ್ರೆ? ಇಲ್ಲ, ಇವಳಿಗೆ ತವ್ರ ಮನೆನ ನಾನೇ ತೋರಿಸ್ತೀನಿ.